ಆಗ್ಲಿಂದ ನಡ್ಕ ಬತ್ತೀವಿ ಇವಾಗೇನ್ ಸ್ಪೆಷಲು? ಏ ರಮ್ಯಾ, ಆ ಕೋಲ್ ಐತಲ್ಲ ಅದನ್ನ ತಕೊಂಬರವ. ಈ ನನ್ನ ಮಗನಿಗೆ 4 ಬಾರಿಸಿ ನಡೆಸ್ತೀನಿ. ಓ ಅಪ್ಪಯ್ಯೋ, ನಿಂತಾವ ಒಡ್ಸ್ಕೊಳಕ್ಕೆ ಬೈಸ್ಕೊಳಕ್ಕೆ ನಾನೇನು ಆಡ ಮಗಿನ? ಅದೇ ಮತ್ತೆ ನನ್ ಗಂಡಂಗೆ ಯಾರಾದ್ರೂ ಹೊಡೆದ್ರೆ ಬಿಡಿದ್ರೆ ನಾನ್ ಸುಮ್ನೆ ಇರ್ತೀನ? ಮಾವಯ್ಯ, ಈ ಕೋಲ್ ಏನಿದ್ರು ನನ್ ಕೈಲಿರ್ಬೇಕು. ನಾನ್ 4 ಕೊಟ್ಟು ನನ್ ಗಂಡನ್ ರೆಡಿ ಮಾಡ್ತೀನಿ. ಏನ್ ಪಾರು, ವರ್ಷನೇ ಚೇಂಜು? ಹೌದು ಮತ್ತೆ, ನೀನನ್ನ ಪಳಗಿಸ್ಬೇಕಲ್ಲಪ್ಪ. ಈ ಮದ ಬಂದಿರೋ ಆನೆನ ಪಳಗಿಸ್ತಾರಲ್ಲ, ಹಂಗ್ ನಿನ್ನ ಪಳಗಿಸ್ತೀನಿ, ನೋಡ್ತಾ ಇರು. ಇಲ್ಲಿ ಒಂದ್ ವಾಕ್ ಬಾ ನೋಡೋಣ. ಒಂದ್ ನಿಮಿಷ. ರಾಜಕಾರಣಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಬೇಡ, ತೆಗ್ದಾಕ್ಬಿಡು. ನೀನು ಜನರಿಗೋಸ್ಕರ ಬದುಕ್ತಿರೋ ಜೀವ ಅಂತ ಅನ್ಕೊಂಡ್ ನಡ್ಕೊಂಡ್ ಬಾ. ಬಾ ಬಾ. ಸರಿ ಸರಿ, ಹೋಯ್ತೀನಿ. ಸರಕ್ ಸರಕ್ ಬರಕ ಒಳಗಿಂದ ಬತ್ತೀನಿ. ಅಕ್ಕಪಕ್ಕ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ನಿನ್ ಕಡೆ ಕೈ ಬೀಸ್ತಿದ್ದಾರೆ ಅಂತ ಅನ್ಕೋ. ತಮ್ಮ ಕೆಳಗಿಳಿಪ್ಪ. ಏನದ್ ಲಾಸ್ಟ್ ಅಲ್ಲಿ ಕಿಸ್ಕೊಟ್ಟಲ್ಲ? ಅದ ಅಲ್ಲಿ ಜನಸಾಗರದಲ್ಲಿ ಅಲ್ಲಿ ನೋಡು, ಒಂದು ಹುಡುಗಿ ನಂಗೆ ಮುತ್ಕೊಟ್ಲು, ಅವಳಿಗೆ ವಾಪಸ್ ಕೊಟ್ಟೆ. ಪ್ಲೈಯಿಂಗ್ ಕಿಚ್ಚು. ನೀವಿದ್ರು ಬೇರೆಯವರಿಗೆ ಕಿಕ್ಕು. ಯಪ್ಪ ಯವ ಯವ ಯವ, ಈ ಕಡೆ ನೋಡಕ್ ಆಯ್ತಿಲ್ಲ. ಅಯ್ಯೋ ಬಿಟ್ರೆ ಈ ಮಗಿಲಿಂದೆ ಅಂತ ತಗೊಂಡ್ ಬಂದ್ಬಿಡ್ತಾಳೆ. ಯಾವಳೆ ನೀನು? ಯಾವಳೆ ನನ್ ಗಂಡ ಮುತ್ಕೊಡೋದಕ್ಕೆ ನೀನು? ನಿಂಗೆ ಎಷ್ಟೇ ಧೈರ್ಯ? ಪಾಪ ಇವಾಗ ಸುಮ್ಕೆ ಕೂತ್ಕೊಂಡೆ. ಇವರಿಬ್ರು ಇಲ್ದೇ ಇರೋ ಹುಡುಗಿ ಜಗಳ ಆಡ್ತವ್ರೆ. ಅವ್ರಿಬ್ರು ಜಗಳ ನೋಡಕ್ಕೆ ಪಸಂದಾಗಿರ್ತೈತೆ. ನೋಡು ಶಾರು, ಅದ್ಕೆ ಅವ್ರು ಹೋಗಾಯ್ತು. ನೆಕ್ಸ್ಟ್ ಪಾಠ ಕಂಟಿನ್ಯೂ ಮಾಡಿ. ಸರಿ ಆಯ್ತು. ನೋಡ್ ಮಾವ, ನೀನ್ ನಿಂತಿರೋದು ಗ್ರಾಮ ಪಂಚಾಯತಿ ಚುನಾವಣೆಗೆ. ನೀನ್ ಅಧ್ಯಕ್ಷ ಆಗ್ಲೇಬೇಕು. ನೆಕ್ಸ್ಟ್ ಸಾಕ್ಬಿಡು. ಬರೀ ಫೋಟೋ ಪೋಸ್ಟ್ ಕೊಡಕ್ ಮಾತ್ರ ಲಾಯ್ಕ್, ಒಂದ್ ಭಾಷಣ ಮಾಡಕ್ ಬರಲ್ಲ, ಏನಿಲ್ಲ. ಓ ಇವಾಗ ಏನು ಭಾಷಣ ಮಾಡ್ಬೇಕು ತಾನೆ, ಅದಕ್ಕೆ ಯಾಕೆ ಗೊಣಕತ್ತೀಯಾ? ಮಾಡ್ತೀನಿ ಇರು. ಮಾರಿಗುಡಿ ಮತ ಬಾಂಧವರೇ, ನಾನು ಮದ ಬಂದಿರೋ ಆನೆ ಆದ್ರೆ ನೀವೆಲ್ರೂ ನಾನು ಮದ ಇಳಿಸೋ ಮಾವು. ನಿಮ್ಮ ಓಟು ಅನ್ನೋಂತ ಚೈನಲ್ಲಿ ನನ್ನನ್ನ ಹಿಡಿದಾಕಿ ನಿಮ್ಮ ಮನ್ಸೊಳಿಕೆ ಭದ್ರವಾಗಿ ಕಟ್ಟಾಕ್ಬಿಡಿ. ಬೇರೆಯವ್ರು ಗೆದ್ರೆ ಬೀದಿನಾಗೆ ಯಾತ್ರೆ ಮಾಡ್ತಾರೆ, ಅದೇ ನಾನು ಗೆದ್ರೆ ಅದೇ ರಸ್ತೆಗೆ ತಾರಾಕ್ಸ್ತೀನಿ. ಬೇರೆಯವ್ರು ಗೆದ್ರೆ ಎದುರಾಳಿಗೆ ನೀರು ಕುಡಿಸ್ತಾರೆ, ಅದೇ ನಾನು ಗೆದ್ರೆ ನಮ್ಮ ಊರಿನ ಜನರಿಗೆಲ್ಲ ನೀರು ಬಿಡಿಸ್ತೀನಿ. ಬೇರೆಯವ್ರು ಗೆದ್ರೆ ಲೈಟ್ ಕಂಬಕ್ಕೆ ಶುಭಾಶಯ ಅಂತ ಬ್ಯಾನರ್ ಹಾಕ್ತಾರೆ, ಅದೇ ನಾನು ಗೆದ್ರೆ ಅದೇ ಲೈಟ್ ಕಂಬಕ್ಕೆ ಕರೆಂಟ್ ಬರಿಸ್ತೀನಿ. ಈ ಒಂದು 2 ಮಾತುಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀವನಿ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ, ಜೈ ಮಾರಿಗುಡಿ, ಜೈ ಮಕ್ಕಳವ. ಅಯ್ಯೋ ಮಾವ, ಅಯ್ಯ ಎಷ್ಟ್ ನೋಡ್ಕೋತ ತಿರ್ಗು ಮಾವ, ಚೆನ್ನಾಗೇ ಐತ್ಯ. ಪರ್ಫೆಕ್ಟ್. ನಂದು ದೃಷ್ಟಿ. ಸರಿ, ನಾ ಹೇಳ್ಕೊಟ್ಟಿದ್ದೆಲ್ಲ ನೆನಪಿದೆ ಅಲ್ವಾ? ಕರೆಕ್ಟಾಗಿ ಭಾಷಣ ಮಾಡ್ಬೇಕು, ಇನ್ನೂ ಮರಿಬಾರ್ದು. ಓಕೆ? ನಂಗೆ ಇತ್ತೀಚೆಗೆ ಬೋ ಮರು. ನೀನ್ ಯಾರು ಹೇಳ್ಪಾರು?
ಈ ಕಡೆ ಕೆನ್ನೆ ಕಚ್ಚಿದ್ರೆ ಈ ಕೆನ್ನೆ ಕೆಂಪಾಗ್ಬಿಡ್ಬೇಕು. ಎಷ್ಟು ನೋಡ್ಕೊಂಡ್ತೀಯಪ್ಪ ನೀನು. ನಾಟಕ ಅಲ್ಲ, ನಂಗೆ ಮಾವನ ವಿರುದ್ಧವಾಗಿ ಹೋಗಕ್ಕೆ ಮನ್ಸೇ ಹೋಗ್ತಾ ಇಲ್ಲ ಪಾರು. ಸರಿ, ಏನ್ ಬೇಕು ನಿಂಗೆ? ಪಾರು ನೋಡು, ಇಲ್ಲಿ ಗಂಟ ನೀನು ಹೇಳದ್ನಲ್ಲ ನಾನು ಕೇಳಿವ್ನಿ, ಅದಕ್ಕೆ ಇವತ್ತೊಂದು ದಿವಸ ನಾನು ಹೇಳೋದನ್ನ ನೀ ಕೇಳಬೇಕು. ಹೇಳು. ಮಾವನ ಮುಂದೆನೇ ಎಲೆಕ್ಷನ್ ಆಗಿ ನಿಂತು ಜನರಿಗೆಲ್ಲ ನಂಗೆ ಓಟ್ ಹಾಕಿ ಅಂತ ನಂಗೆ ಕೇಳ್ಕೊಳಕ್ಕೆ ಇಷ್ಟ ಇಲ್ಲ ಪಾರು. ಕೇಳ್ಬೇಡ, ಅವ್ರು ಹೋದ್ಮೇಲೆ ಕೇಳು ಅಷ್ಟೇ. ಇದಕ್ಕೆ ಒಳ್ಳೆ ಸಂಜೀವಿನಿ ಬೆಟ್ಟ ಹತ್ತಿ ಗಿಡ ಮೂಲಿಕೆಗಳನ್ನ ಹುಡ್ಕೋಷ್ಟು ಕಷ್ಟ ಅನ್ನಂಗೆ ಮಾತಾಡ್ತಿದ್ಯಲ್ಲ ಮಾವ. ನಂಗೆ ಅದೆಲ್ಲ ಗೊತ್ತಾಗಿಲ್ಲ ಪಾರು. ಒಳ್ಳೆ ವಯಸ್ಸು ಹುಡುಗಿ ಆಡ್ದಂಗೆ ಆಡ್ತೀನಿ ನೀನು. ಹಲೋ, ನಾನು ಇನ್ನೂ ವಯಸ್ಸು ಹುಡುಗಿನ ಏನು ಒಳ್ಳೆ ನಾನು ಆಂಟಿ ಆಗಿರೋ ಥರ ಮಾತಾಡ್ತಿದ್ಯಲ್ಲ. ಓ ಹಂಗಾದ್ರೆ ಲಂಗ ಜಾಕೆಟ್ ಹಾಕೊಂಡು ಕನಕಾಂಬ್ರ ಮುಡ್ಕೊಂಡು ಕುಂಟೆ ಬಿಲ್ಲೆ ಆಡ್ತೀನಿ, ಅದು ಚೆನ್ನಾಗಿ ಕಾಣ್ತೀನಾ? ಹೋಗ್ ಪಾರು, ನನ್ನ ಟೆನ್ಷನ್ ನಂಗೆ. ಅಯ್ಯೋ ಆಯ್ತು ಅಂತ ಹೇಳದ್ನಲ್ಲ, ನಿಂಗೇನ್ ಬೇಕೋ ಅದನ್ನ ಮಾಡು. ಆದ್ರೆ ನಿನ್ನ ಮಧ್ಯೆ ರೊಮ್ಯಾಂಟಿಕ್ ಫೀಲ್ ಮಾತ್ರ ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋಂಗಿಲ್ಲ. ನೀನ್ ಎಷ್ಟೇ ಜನದ ಮಧ್ಯೆ ಏನೇ ಮಾಡು, ಅದೇ ದಿನದಲ್ಲಿ ನನಗೋಸ್ಕರ 1 hour ಎತ್ತಿಡ್ಲೇಬೇಕು. ನಾನು ನೀನು ಸಪ್ರೇಟ್ ಆಗಿ ಪ್ರೈವೇಟ್ ಆಗಿ ಮುದ್ದಾಗಿ ಮಾತಾಡ್ಬೇಕು, ಆಯ್ತಾ? ಓಕೆ ಮ್ಯಾಮ್. ಓಕೆ ಸ್ಟೂಡೆಂಟ್, ಭಾಷಣಕ್ಕೆ ರೆಡಿ ಆಗೋ, ಹೋಗೋಣ. ಮಾವನ ವಿರುದ್ಧವಾಗಿ ನಾನು ನಿಲ್ಲಿಸ್ಬಿಟ್ಟು ಭಾಷಣ ಬೇರೆ ಮಾಡಬೇಕಾ? ಮಾಡ್ತೀನಿ.